ಇದು ನಮ್ಮ ಜ್ಯೇಷ್ಠಂದು ಬರ್ತ್ಡೇ ದಿನ ಸಾಯಂಕಾಲದ ಲಾಗ. ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಅದು ಮನೆಯಾಗಣ ಇಲ್ಲೇ ಆರತಿ ಅದು ಮಾಡೋದು ಎಲ್ಲ ಮುಗಿಸ್ಕೊಂಡೇ ಹೋಟೆಲ್ಗೆ ಹೋಗಿದ್ವಿ. ಇದು ಹೋಟೆಲ್ಗೆ ಎಂಟ್ರಿಗೆ ಈ ಥರ 2 ಪೋಸ್ಟರ್ಸನ್ನು ಹಚ್ಚಿದ್ವಿ. ಹಂಗೆ ಒಂದು ಸಿಂಪಲಾಗಿ ಡೆಕೋರೇಷನ್ ಮಾಡಿಸಿದ್ವಿ. ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ಹೇಳಿದ್ವಿ. ಭಾಳ ಜನಕ್ಕೆ ಹೇಳಿ ಸಾಯಂಕಾಲ ಭಾಳ ಪ್ರಾಬ್ಲಮ್ ಆದಂಗೆ ಆಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಸಮೀಪ ಆಗೋ ಹಂಗೆ ಎಲ್ಲರಿಗೂ ಹೇಳಿದ್ವಿ. ಎಲ್ಲಕ್ಕಿಂತ ಮೇನ್ ಅಂದರೆ ನಮ್ಮ ಜ್ಯೇಷ್ಠ ಏನು ಮಾಡ್ತಾನೋ ಅನ್ನೋದು ನನಗೆ ಟೆನ್ಷನ್ ಆಗಿತ್ತು. ಭಾಳ ಮಂದಿನ ನೋಡೋದು, ಹಂಗೆ ಜೋರು ಸೌಂಡ್ ಎಲ್ಲ ನೋಡಿ ಒಮ್ಮೆ ಪ್ಯಾನಿಕ್ ಆಗಿ ಅಳ್ತಾನೇನೋ ಅನ್ಸತ್ತಿತ್ತು. ಆದ್ರೆ ಅವನಿಗೂ ಭಾಳ ಮಸ್ತ್ ಎಂಜಾಯ್ ಮಾಡಿದ. ಇಷ್ಟು ಅವನು ಕಾರ್ಯಕ್ರಮಗಳು ಮಾಡಿದ್ದೀನಿ ನಾನು. ಅಂದ್ರೆ ಹೆಸರು ಹಿಡಿಯೋದು, ಜಡಿ ತೆಗೆಯೋದು, ಅನ್ನಪ್ರಾಶನ ಕಾರ್ಯಕ್ರಮ, ಇವು ಯಾವ ಕಾರ್ಯಕ್ರಮಕ್ಕೂ ಒಂದು ಸತಿನೂ ಚೆಂದಂಗೆ ಕುಂತು ಮಾಡಿಸ್ಕೊಂಡಿಲ್ಲ. ಅವು ಎಲ್ಲದಕ್ಕೂ ಅಳುದು ಮಾಡತ್ತಿದ್ದ. ಇನ್ನು ಇಲ್ಲಿಯೂ ಕೂಡ ಹಂಗೆ ಮಾಡ್ತಾನೋ ಅಂದ್ಕೊಂಡಿದ್ದು ನಾನು. ಆದ್ರೆ ಆ ಕಾರನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಫಸ್ಟ್ ಟೈಮನ್ನ ಕುಂತಿದ್ದ, ಆದರೂ ಕುಂತು ಎಂಜಾಯ್ ಮಾಡೋಕ್ಕೆ ಚಲೋ ಮಾಡಿದ. ಅದನ್ನು ನೋಡಿದ ನನಗೆ ಮೊದಲು ಸಮಾಧಾನ ಅನಿಸಿತು. ಇನ್ನೇನು ಮಾಡ್ತಾನೋ ಅಂತೇಳಿ ಟೆನ್ಷನ್ ಎಲ್ಲ ಫ್ರೀ ಆಯಿತು. ಕಾರ್ದಾಗ ಕುಂತು ಚಂದ ಸ್ಮೈಲ್ ಮಾಡ್ಕೊತ ಹೋದ. ನೋಡಿ ಭಾರಿ ಮಸ್ತ್ ಅನಿಸ್ತದು. ಈ ಥರ ಒಂದು ಕಾರ್ ನಾವು ರೆಂಟಿಗೆ ತೊಗೊಂಡಿದ್ವಿ. ಇದ್ರೊಳಗೆ ಕುಂಡಿಸಿ ಒಂದು ಸ್ವಲ್ಪ ಎಂಟ್ರಿ ಮಾಡಿಸ್ಬೇಕಂತೇಳಿ ಕಾರನು ಭಾಳ ಚಂದ ಅನ್ಸತ್ತಿತ್ತು. ಅವ ಅದ್ರೊಳಗೆ ಕುಂತು ಎಂಜಾಯ್ನೂ ಮಾಡಿದ. ಇದೊಂದು ಸ್ವಲ್ಪ ಸಾಂಗ್ಸ್ ಎಲ್ಲ ಪ್ಲೇ ಮಾಡತ್ತಿದ್ರು, ಅದನ್ನೇ ನೋಡ್ಕೊತ ಸ್ಟೇಜ್ ತನಕ ಎಲ್ಲರೂ ಕೂಡಿ ಕರ್ಕೊಂಡೆ ಹೋದ್ವಿ. ಈ ಲಾಗ್ ಹಾಕೋದು ಒಂದು ದೊಡ್ಡ ಗ್ಯಾಪ್ ಆಗೈತಿ. ಈಗ ಹಳೆ ಲಾಗ್ಸ್ಗೆ ಈ ಲಾಗ್ಸ್ಗೆ ಒಂದು ಸ್ವಲ್ಪ ಭಾಳ ಡಿಫ್ರೆನ್ಸ್ ಐತಿ. ಆದರೂ ಒಂದು ನೆನಪು ಉಳಿಲಿ ಅಂತ ಈ ಲಾಗನ್ನು ಹಾಕಿದೆ ನಾನು. ಹಂಗೆ ನಾನು ಇವರು ಜ್ಯೇಷ್ಠನು ಬ್ಲೂ ಥೀಮ್ ಇಟ್ಕೊಂಡು ಡ್ರೆಸ್ದ ಥೀಮ್ ಇಟ್ಕೊಂಡಿದ್ವಿ. ಈ ಥರ ಬ್ಲೂ ಕಲರ್ ಒಳಗೆ ಮಾಡಿದ್ವಿ. ಇದೇ ಥರ ಎಂಟ್ರಿ ಮಾಡಿಸ್ಕೊತ ಈಗ ಸ್ಟೇಜ್ ತನಕ ಬಂದ ಕೂಡಲೇ ಸ್ಟೇಜ್ ಹತ್ರ ಈ ಥರ 2 ಫೋಟೋಸ್ ಹಾಕ್ಸಿದ್ವಿ. ಹಂಗೆ ಈ ಥರ ಡೆಕೋರೇಷನ್ ಮಾಡಿಸಿದ್ವಿ. ಎಲ್ಲ ಕಾರ್ಯಕ್ರಮವೂ ಭಾಳ ಚೆಂದಂಗೆ ಆಯಿತು. ಹಂಗೆ ಈ ಥರ ಮೆನು ಇಟ್ಟಿದ್ವಿ. ಪೂರಿ, ಕುರ್ಮಾ, ಬಾಜಿ, ಚಟ್ನಿ, ಪಾಯಸ, ಮಸಾಲೆ ರೈಸ್ ಎಲ್ಲ ಮಸ್ತಿತ್ತು.